ಎರಡು ಗಾಡಿ ಬಂದಿದ್ದೆ ಅಲ್ವಾ, ನಿಮ್ಗೆ ಏನು ಬುದ್ಧಿ ಐತೆ ಅಲ್ವಾ ನಿಮಗೆ? ನೋಡಿ ಇವೆ ಗೂಬೆ ಥರ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಗಾಡಿ ನಂಬರ್ KA09JW ಹೆಂಗ್ ಓಡಾಡ್ತಾ ಇದ್ದಾರೆ ನೋಡಿ, ಅವೇ ಕಸ್ಟಮರ್. ಗೂಡ್ಸು ಇಲ್ಲಿಗಲ್ ಆಗಿರುವಂಥ ಆಲ್ಕೋಹಾಲ್ ಆಗ್ಬೋದು, ಸಿಗರೇಟ್ ಆಗ್ಬೋದು, ಬೇರೆ ಇನ್ನೊಂದು ಇರ್ಬೋದು. ಆ ಥರ ಇಲ್ಲಿಗಲ್ ಏನು ಅಂತ ಪ್ರಾಪರ್ ಆಗಿ ಸುಮಾರು ಡ್ರೈವರ್ಗಳಿಗೆ ಗೊತ್ತಿಲ್ಲ ನೋಡಿ. ಪೋಟ್ರ್ ಕಸ್ಟಮರು ಗಾಡಿ ಬುಕ್ ಮಾಡಿದ್ದಾರೆ, ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ವೈನ್ ಅಂತ ವೈನ್ ಇರೋದು ಗಾಡಿನಲ್ಲಿ, ಅದರಲ್ಲಿ ಕಸ್ಟಮರ್ ರೀಸನ್ ಅಂತ ಹಾಕಿ ಕ್ಯಾನ್ಸಲ್ ಮಾಡಿ. ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದು ಪೋಟ್ರಲ್ಲಿ ಇಲ್ಲಿಗಲ್ ಇರೋದದು. ಬೇಕಂತ ನಾನು ನಿಮಗೆ ಅದು ಎಲ್ಲ ತೋರಿಸ್ತೀನಿ. ಅದು ನೋಡಿ, ಬುಕ್ಕಿಂಗ್ ಕ್ಯಾನ್ಸಲ್. ಈ ಥರ ಎಲ್ಲ ಬಾಡಿಗೆ ಎಲ್ಲ ಹೊಡೆಯೋಕ್ಕೆ ಹೋಗಬೇಡಿ, ಯಾಕೆಂತ ಹೇಳಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಪೋಟ್ರಲ್ಲಿ ಈಗ ಜಸ್ಟ್ ಒಂದು ಬುಕ್ಕಿಂಗ್ ಬಂದಿದ್ದು ಆಲ್ಕೋಹಾಲ್ನ ಗಾಡಿನಲ್ಲಿ ಹಾಕಿ ಕಳಿಸ್ತಾ ಇದ್ದಾರೆ. ಅದು ಸೆಲ್ ಡ್ಯೂಟಿ ಅವರು, ಎಕ್ಸೈಸ್ ಡ್ಯೂಟಿ ಅವ್ರನ್ನ ಗಾಡಿನ ಎಲ್ಲ ಇಟ್ಕೊಂಡ್ರೆ ಅದಕ್ಕೆ ಯಾವ ರೆಸ್ಪಾನ್ಸಿಬಲ್ಲು? ಕಸ್ಟಮರ್ನ ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಇಲ್ಲಿಗಲ್ ಇದು ಇರೋದು ಐಟಮ್. ವಿಡಿಯೋನ ಮಾಡ್ತಾ ಇದ್ವಿ, ಎಸ್ಕೇಪ್ ಆಗಿಬಿಟ್ರು ಅವರು. ಈಗ ಬೇರೆ ಗಾಡಿನ ಬುಕ್ ಮಾಡ್ತಾರೆ ಅವರು. ಆ ಟೈಮ್ ಸಿಗೋಣ ಬನ್ನಿ. तो यजमान हमारी गाड़ी कैंसिल कर को, अब एक गाड़ी बुक कर को भैया ಆಕೆ ಅಬೇಕು ಗಾಡಿ ಬಾತ್ ಕರಿಂಗೆ ಅಣ್ಣ. ಪೋಟ್ರಲ್ಲಿ ಬಂದಿರೋದು ಹೆಂಗೆ ಗಾಡಿ ಬುಕ್ ಮಾಡಿರೋದು ಕಸ್ಟಮರ್. ವೈನ್ಸ್ ಇರೋದಿದು ತಗೊಂಡೋಗ್ತೀರಾ ನೀವು? ವೈನ್ಸ್ ಇರೋದಿದು ಹಾಂ, ಬಿಯರು. ಪೋಟ್ರಲ್ಲಿ ಇಲ್ಲಿಗಲ್ಲು. ಇವಾಗ ನಾನು ಜಸ್ಟ್ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಇದು ಏನು ನಿನ್ನ ಆರ್ಡ್ರನ್ನ ತಗೊಂಡೋಗ್ತೀರಾ ನೀವು? ಅಲ್ಲ, ನಾನು ಏನು ಗೂಡ್ಸ್ ಅಂತ ಗೊತ್ತಿಲ್ಲ. ಕೇಳಿದಕ್ಕೆ ಏನು ಎಲ್ಲ 3 ಇದು ಅಂತ ಬಾಕ್ಸ್ ಅಂತ ಹೇಳಿದ್ರು. ಸಮಿ ಹೆಲೋ ಕೇಳೋಣ ಏನು ಅಂತ ಚರ್ಚೆ ಮಾಡಿದ್ಮೇಲೆ ಇಲ್ಲ. ಆಮೇಲೆ ನಮಗೂ ಎಲ್ಲ ಡ್ರೈವರ್ಗೆ ತೊಂದರೆ ಆಗೋದು. ಡ್ರೈವರ್ಗೆ ತೊಂದರೆ ಆಗೋದು ಬೇಡ. ಗಾಡಿನಲ್ಲಿ ನೋಡಿ ಬುಕ್ ಮಾಡಿದ್ದಾವೆ ನಾವು, ಒಬ್ಬ ಪೋಟ್ರ್ ಡ್ರೈವರು. ನಾನು ಅದೇ ಇಲ್ಲಿಂದ ನಾನು ಹೊರಟಿಲ್ಲ, ಯಾರು ಬರ್ತಾರೋ ಅವ್ರಿಗೆ ಮಾತಾಡೋಣ ಅಂತ ಕೇಳಿ ಪ್ರಶ್ನೆ ಮಾಡಿ ಅವ್ರಿಗೆ ಏನ್ ಐಟಮ್ ಐತೆ ಅದು ಹಾಕೊಂಡು ಹೋಗಿದ್ರೆ ನಮಗೂ ಏನು ಪ್ರಾಬ್ಲಮ್ ಆಗಲ್ಲ. ಇದು ಇರೋದು ಫಾಲೋ ಮಾಡ್ತೀವಿ ಯಾವತ್ತು ನಾವು. ಇಲ್ಲಿಗಲ್ ಆಗಿ ಯಾವ್ದನ್ನು ಹೋಗಲ್ಲ. ನೀವು ಏನೇ ಜಾಸ್ತಿ ಕೊಡ್ತಾರೆ ಅಂದ್ರೆ ಏನು ಅಂತ ಕೇಳೋಣ. ಅವ್ರೇನು ಕೇಳಲಿಲ್ಲ. ದೊಡ್ಡ ಲೆಂತ್ ಏನು ಇಲ್ಲ, 3 ಬಾಕ್ಸ್ ಇರೋದು. ಕೆಂಗರಿಗೆ ಬುಕ್ ಮಾಡಿದ್ದೀನಿ, ಸೇಮ್ ನಂಬರ್ ಅಂದ್ರೆ ಹೂ ಅಂತ ಹೇಳಿದ್ದೀನಿ. ಗೂಡ್ಸ್ ಏನು ಅಂತ ಕೇಳಲಿಲ್ಲ, ಅವ್ರು ಹೇಳಲಿಲ್ಲ. ಇಲ್ಲಿ ಬಂದು ನೋಡ್ತೀವಿ ಇಲ್ಲಿಗಲ್ ಆಗಿದ್ರೆ ನಾವು ಇಲ್ಲಿಗಲ್ ಅಣ್ಣ. ಯಾಕೆಂತ ಹೇಳಿದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ 100 ರೂಪಾಯಿ 100 ರೂಪಾಯಿ ದುಡಿಯೋದು ದೊಡ್ಡಲ್ಲ. ಅದು ತುಂಬಾ ಜನ ನಾವು ಏನ್ ಗೂಡ್ಸ್ ಅಂತ ಕೇಳಿದ ತಕ್ಷಣನೇ ಅವ್ರು ಹೇಳೋದಿಲ್ಲ, ಏನು ಎತ್ತ ಅಂತ ಕೇಳೋದಿಲ್ಲ. ಇಲ್ಲ, ನಾವು ಕೇಳ್ಕೊಂಡೆ ಬಂದಿದ್ದು. ನಮಗೂ ಅಥವಾ ಏನು ಹೇಳಿಲ್ಲ ಅವರು. ಇಲ್ಲಿ ಬಂದು ಪ್ರಶ್ನೆ ಕೇಳಿದ್ರೆ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನಮ್ಗೆ ಕ್ಯಾನ್ಸಲ್ ಮಾಡಲಿ, ಓಕೆ. ಬಟ್ ಈ ಥರ ಎಲ್ಲ ಪೋಟ್ರ್ ಗಾಡಿನಲ್ಲಿ ಯಾಕೆ ಕಳಿಸಿದ್ರೆ ತುಂಬ ಪ್ರಾಬ್ಲಮ್ ಆಗತ್ತಾ ಇಲ್ವಾ? ನೀವೇ ಹೇಳಿ. ಇಲ್ಲಿಗಲ್ ಇರೋದು ಐಟಮ್, ಅದಕ್ಕೆ ಬೇರೆ ಲೈಸೆನ್ಸೇ ಬರುತ್ತೆ, ಅದಕ್ಕೆ ಬೇರೆ ಗಾಡಿನೂ ಬರುತ್ತೆ. ಅವ್ರು ಬರಲಿ, ಮಾತಾಡೋಣ ಅವ್ರಿಗೆ. ಆಲ್ಕೋಹಾಲ್, ಸಿಗರೇಟು ರಿಸ್ಟ್ರಿಕ್ಟೆಡ್ ಈ ಥರ ಬುಕ್ ಮಾಡಿ 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 ಡ್ರೈವರ್ಸ್ಗೆ ಸುಮ್ಮನೆ ಟೈಮ್ ವೇಸ್ಟು, ಡೀಸೆಲ್ ವೇಸ್ಟು ಎಲ್ಲ ವೇಸ್ಟ್ ಮಾಡ್ತಾರೆ. ಆಯಿತಾ? ಪೋಟ್ರಲ್ಲಿ ಇಲ್ಲಿಗಲ್ಲು. ಇಲ್ಲ, ನಮಗೂ ಹೇಳಿಲ್ಲ. ನಾನು ಬಂದೆ ಅವ್ರಿಗೆ ಪ್ರಶ್ನೆ ಮಾಡಿದೆ. 220 ಕೇಸ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಬೇರೆ ಕಸ್ಟಮರ್ ಯಾವ ಬಂದಿದ್ದು. ಬಟ್ ನಮ್ಮ ಗಾಡಿನಲ್ಲಿ ಅದು ಎಲ್ಲ ಇಲ್ಲಿಗಲ್. ಅದು ರೀ, ಗಾಡಿ ಬುಕ್ ಮಾಡಿದ್ರೆ ಯಾರಾದ್ರೂ ಆಗಲಿ ಅದು ಡ್ರೈವರ್ ಅವ್ರಿಗೆ ಹೇಳ್ಬೇಕು. ನೋಡ್ರಿ ಇವರು ಅದು ಕಸ್ಟಮರ್. ಬನ್ರಿ ಇಲ್ಲಿ. ಹಲೋ, 5 ಕಿಲೋಮೀಟ್ರ್ 10 ಕಿಲೋಮೀಟ್ರಿಂದ ಗಾಡಿ ಬರ್ತಾರಲ್ವಾ ಪಿಕಪ್ಗೆ, ಪಿಕಪ್ ಚಾರ್ಜಸ್ ಯಾರು ಕೊಡೋದು? ಅದು ಎರಡು ಗಾಡಿ ಬಂದಿದ್ದೆ ಅಲ್ವಾ, ನಿಮ್ಗೆ ಏನು ಬುದ್ಧಿ ಐತೆ ಅಲ್ವಾ ನಿಮಗೆ? ನೋಡಿ ಇವೆ ಗೂಬೆ ಥರ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಗಾಡಿ ನಂಬರ್ KA09JW ನೋಡಿ ಹೆಂಗ್ ಓಡಾಡ್ತಾ ಇದ್ದಾರೆ ನೋಡಿ, ಅವೇ ಕಸ್ಟಮರ್. ನೋಡಿ, ಗಾಡಿನಲ್ಲಿ ಏನ್ ಹಾಕ್ತಾರೆ ಏನ್ ಹಾಕಲ್ಲ ಅಂತ ಏನು ಗೊತ್ತಾಗಲ್ಲ ಡ್ರೈವರ್ಗೆ. ಇಲ್ಲಿ ಬಂದು ನನ್ನ ಪ್ರಶ್ನೆ ಕೇಳಿದ್ರೆ ಕಸ್ಟಮರೇ ಹೊರಡ್ಬಿಡ್ತು ಇಲ್ಲಿಂದ. ಆಮೇಲೆ ನೋಡಿ, ಇನ್ನೊಂದು ಗಾಡಿ ಬುಕ್ ಮಾಡಿದ್ದಾರೆ. ಇನ್ನೂ ಎಷ್ಟು ಗಾಡಿ ಬುಕ್ ಮಾಡ್ತಾ ಇದೀವಿ ಅಂತ ನನ್ಗೆ ಗೊತ್ತಿಲ್ಲ. ನಾನು ಪ್ರಶ್ನೆ ಕೇಳ್ತಾ ಇದ್ರೆ ಈಗ ಗಾಡಿನೇ ಬುಕ್ ಮಾಡಲ್ಲ, ನಮಗೂ ಕಷ್ಟ ಕೊಡಲ್ಲ, ಬೇರೆಯವ್ರಿಗೂ ಕಷ್ಟ ಕೊಡಲ್ಲ. ಬನ್ನಿ, ಅಣ್ಣನೂ ಬರ್ತಾ ಇದ್ದಾರೆ ಹಿಂದೆ, ಅಣ್ಣ ಜೊತೆ ಮಾತಾಡೋಣ. ತುಂಬಾ ಡ್ರೈವರ್ಗಳಿಗೆ ಇದನ್ನು ಗೊತ್ತಿಲ್ಲ. ಹೋಗಿ ಕೇಳ್ತಾರೆ, ನೋಟ್ ಮಾಡ್ತಾರೆ, ಬುಕ್ ಮಾಡ್ತಾರೆ, ಅಲ್ಲಿ ಹೋಗಿ ಲೊಕೇಶನ್ ರೀಚ್ ಆಗ್ತಾರೆ. ರೀಚ್ ಆದ ತಕ್ಷಣ ಗೂಡ್ಸ್ ಏನು ಅಂತ ಕೇಳ್ತಾರೆ. ಸಣ್ಣ ಪುಟ್ಟ ಬಾಕ್ಸು ಐಟಮ್ಸು ಇದು ಇತ್ತು ಅಂತಂದ್ರೆ ಬಿಲ್ ಇದೆಯಾ ಅಂತ ಕೇಳ್ತಾರೆ. ಬಿಲ್ ಇದ್ರೆ ಈಸ್ಕೊಂಡು ಹಾಕೊಂಡು ಹೋಗ್ತಾ ಇರ್ತಾರೆ. ಈ ಥರ ಗೂಡ್ಸು ಇಲ್ಲಿಗಲ್ ಆಗಿರುವಂಥ ಆಲ್ಕೋಹಾಲ್ ಆಗ್ಬೋದು, ಸಿಗರೇಟ್ ಆಗ್ಬೋದು, ಬೇರೆ ಇನ್ನೊಂದು ಇರ್ಬೋದು.
ಆ ತರ ಇಲ್ಲಿಗಲ್ ಏನು ಅಂತ ಪ್ರಾಪರ್ ಆಗಿ ಸುಮಾರು ಡ್ರೈವರ್ಗಳಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರು ಏನು ಬಾಡಿಗೆ ಬಂತು ಬೆಳಗ್ಗೆಯಿಂದ ಬಾಡಿಗೆ ಇಲ್ಲ ಅಂತ ಕಾಯ್ಕೊಂಡಿದ್ದವರು ಈ ಬಾಡಿಗೆನ ಹಾಕೊಂಡು ಅವ್ರು ಹೋಗ್ತಾರೆ. ಅವ್ರಿಗೆ ಮುಂದಿನ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ. ಎಕ್ಸೈಸ್ ಅವರು ಬಂದು ಹಿಡಿದಾಗ ಅವರಿಗೆ ಮುಂದೆ ಫೇಸ್ ಮಾಡುವಂತ ಇದು ಇರೋದಿಲ್ಲ. ಇದನ್ನೆಲ್ಲ ಹೌದು, ಇದನ್ನ ಪೋರ್ಟರ್ ಅವರು ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು. ಮೆಸೇಜ್ ಅಲ್ಲಿ ಅವ್ರು ಹಿಂದೆಗಡೆ ಹಾಕಿದ್ದಾರೆ ಇಲ್ಲಿಗಲ್ ಗೂಡ್ಸ್ ಮಾಡಬಾರ್ದು ಅಂತ. ತುಂಬಾ ಜನ ಇವರು ಬಿಲ್ ಇದೆ, ಬಾಕ್ಸ್ ಇದೆ, ಹೋಗ್ಬೋದು ಅಂತ ಇವ್ರು ಹೇಳ್ತಾರೆ. ಬುಕ್ ಮಾಡಿದ್ದೀನಿ ಹೋಗ್ತೀನಿ ಅಂತ. ಈಗ ನಂದು ಇವತ್ತು 2ನೇ ಕ್ಯಾನ್ಸಲ್ ಇದೇ ತರ ಆಗಿದೆ. 3ನೇ ಕ್ಯಾನ್ಸಲ್ ಆಯ್ತು. ಇವಾಗ ಆದ್ಮೇಲೆ ನಮ್ಗೆ ಎಲ್ಲಿವರೆಗೆ ಸಸ್ಪೆಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಈಗ ನಾನು 2.5 ಕಿಲೋಮೀಟರ್ ಇಂದ ಬಂದೆ. 2.5 ಕಿಲೋಮೀಟರ್ ಟೈಮ್ ವೇಸ್ಟ್, ಡೀಸೆಲ್ ವೇಸ್ಟ್. ಇಲ್ಲಿ ಬಂದ್ರೆ ಪಿಕಪ್ ಪಾಯಿಂಟ್ ಅಥವಾ ಒಂದು ಅಪ್ಲಿಕೇಶನ್ ಅಲ್ಲಿ ಕಸ್ಟಮರ್ಗೆ ತುಂಬಾ ಸಪೋರ್ಟ್ ಐತೆ. ನಾನು ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಅವ್ರು ಗಾಡಿನ ತಗೊಂಡು ಅಲ್ಲಿಂದ ಹೊಡ್ಬಿಟ್ಟು ಫಸ್ಟ್ ಅದು ನಮಗೆ ಮಾಡಿದ್ದು. ನಾನು ಅಲ್ಲೇ ಗಾಡಿನ ಸೈಡಲ್ಲಿ ಹಾಕೊಂಡು ಬೇರೆ ಯಾರು ಬರ್ತಾರೆ ಅವ್ರದಕ್ಕೆ ಮಾತಾಡೋಣ ಅಂತ ಇತ್ತು ನಾನು. ಆಮೇಲೆ ಅಣ್ಣ ಬಂದಿದ್ದು, ಅಣ್ಣನೂ ಬಂದು ಪ್ರಶ್ನೆ ಮಾಡಿದ್ರೆ ಬುಕಿಂಗ್ ಕ್ಯಾನ್ಸಲ್ ಮಾಡಿ ತಗೊಂಡೋಗ್ತಾ ಇದ್ದಾರೆ. ಡ್ರೈವರ್ ಹಾಕೊಂಡು ಹೋಗಿ, ಇಲ್ಲ ಅಂತಂದ್ರೆ ಬೇಡ ಅಂದ್ರೆ ನೀವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತಂದ್ರು. ನಾವು ಇಲ್ಲಿಗಲ್ ಗೂಡ್ಸ್ ಅಂತ ಗೊತ್ತಾದ್ಮೇಲೆ ನಾವು ಬೇಡ ಅಂತ ಹೇಳಿದೆ, ಕ್ಯಾನ್ಸಲ್ ಮಾಡಿದ್ದಾರೆ. ಕ್ಯಾನ್ಸಲ್ ಮಾಡ್ಕೊಂಡು ನಾವು ಅಕಸ್ಮಾತ್ ಅದು ನೀವು ಇಲ್ಲಿಗಲ್ ಗೂಡ್ಸ್ ಹಾಕೊಂಡು ಹೋಗ್ತಾರೆ, ರೋಡ್ ಅಲ್ಲಿ ಪೊಲೀಸ್ ಅವರು ಎಕ್ಸಾಸ್ ಟ್ಯಾಕ್ಸಸ್ ಅವರು ಹಿಡಿದ್ರೆ ಗಾಡಿ ಸಮೇತ ಸೀಸ್ ಮಾಡ್ತಾರೆ. ಈ ತರ ಎಲ್ಲ ಕಷ್ಟ ಆಗತ್ತೆ ಡ್ರೈವರ್ಸ್ಗೆ. ನಾನು ಪೋರ್ಟರ್ ಆಫೀಸ್ಗಳಿಗೆಲ್ಲ ಕಾಲ್ ಮಾಡಿದೆ. ಯಾವುದನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಯಾರನ್ನು ಫೋನ್ ಆನ್ಸರ್ ಮಾಡ್ತಾ ಇಲ್ಲ. ಯಾವುದೋ ರಿಂಗ್ ಟೋನ್ ಕಾಲ್ ಸೆಂಟರ್ನು ಇಲ್ಲ, ಏನಿಲ್ಲ. ಚಾಟ್ ಮಾಡಿದೆ, ಚಾಟ್ ಅಲ್ಲಿ ಲೀಸ್ಟ್ ಏನು ಬರ್ತಾ ಇಲ್ಲ. ಏನ್ ಮಾಡ್ಬೇಕು ಡ್ರೈವರ್ಗಳಿಗೆ ಯಾವುದೇ ವಿಧವಾದ ಇನ್ಫಾರ್ಮೇಶನ್ ಆಗ್ಲಿ, ಕಲ್ತ್ಕೊಳ್ಳುವಂತ ಇದಾಗ್ಲಿ ಅಥವಾ ತಿಳ್ಕೊಳ್ಳುವಂತ ಡೌಟ್ ಬಂದು ಈ ತರ ಹಿಂಗಿದೆ ನಾನು ಮಾಡ್ಬೋದಾ ಮಟ್ಬೋದಾ ಅಂತ ಕಾಲ್ ಸೆಂಟರ್ ಅಲ್ಲಿ ಕೇಳೋಣ ಅಂದ್ರೆ ಅದಕ್ಕೂ ಯಾವುದನ್ನು ಸರ್ವಿಸ್ ಇಲ್ಲ. ಸೊ ಈ ತರ ಇದ್ದಾಗ ನಮ್ಮನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ದಯವಿಟ್ಟು ಈ ತರ ಡ್ರೈವರ್ಗಳಿಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಈ ಮೂಲಕ ಕೇಳ್ತೀನಿ. ನಾಳೆ ನಂದಾ ಚಾಲಕಿ ಅವರು ರಾಜು ಅಣ್ಣ 28ನೇ ತಾರೀಕು ಜಯನಗರಲ್ಲಿ ಪೋರ್ಟರ್ ಬಗ್ಗೆ ಇದು ಎಲ್ಲ ಡ್ರೈವರ್ಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಅದು ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಆನ್ ದ ಸ್ಪಾಟ್ ಯಾವುದು ತರದ್ದು ಹೆಲ್ಪಿಂಗು ಏನೂ ಇಲ್ಲ ನೋಡಿ. ಇದಕ್ಕೋಸ್ಕರನೇ ಸ್ಟ್ರೈಕ್ ಮಾಡ್ತಾ ಇರೋದು. ಯಾಕೆಂತ ಹೇಳಿದ್ರೆ ನೋಡಿ, ನಮಗೆ ಗೊತ್ತಾಗಿದ್ರೆ ರೂಲ್ಸ್ ಬಗ್ಗೆ ನಾನು ಅದು ಏನೈತೆ ಐಟಮು ಇಲ್ಲೋ ಅಂತ ನಾನು ಅದನ್ನ ಇದು ಮಾಡ್ತೀನಿ. ಇಲ್ಲಿ ಅಕಸ್ಮಾತ್ ಗೊತ್ತಿರ್ಲಿಲ್ಲ ಅಂತ ಹಾಕೊಂಡು ಹೋಗ್ತೀವಿ, ಎಷ್ಟು ಕಷ್ಟ ಆಗತ್ತಲ್ವ ಅವ್ರಿಗೆ. ಇವಾಗ ನಾನು ಬಂದದ್ದು ಬುಕ್ಕಿಂಗ್ ಅಲ್ಲಿ ಕೇಳಿದೆ ಏನಂತಂದ್ರೆ ಇಲ್ಲಿಂದ ಕೆಂಗೇರಿಗೆ 3 ಬಾಕ್ಸ್ ಇದೆ ಹಾಕೊಂಡು ಹೋಗ್ಬೇಕು ಅಂತ ಕೇಳಿದೆ. ಬಂದಾಗ ಇಲ್ಲಿ ಬಿಲ್ ಇದೆಯಂತೆ, ಅವ್ರು ತಗೊಂಡಿರೋ ಗೂಡ್ಸ್ಗೆ ಬಿಲ್ ಇದೆ. ನಾನು ಬಿಲ್ ಇದೆ ಎಕ್ಸೈಸ್ ಇದೆಯಲ್ಲ ಅಂತ ನಾನು ಹಾಕೊಂಡು ಹೋದ್ರೆ ಮಧ್ಯೆ ಎಕ್ಸೈಸ್ನವ್ರು ಹಿಡಿದ್ರೆ ನಾನು ಈ ಪೋರ್ಟ್ರಲ್ಲಿ ಈ ಗಾಡಿಲಿ ಅದನ್ನ ತಗೊಂಡು ಹೋಗ್ಬೋದು. ವಿತ್ ಬಿಲ್ ಇದೆ ಅಂತ ನಾನು ತಗೊಂಡು ಹೋಗ್ತಾ ಇದ್ರೆ ಅದು ನಾನು ತಗೊಂಡು ಹೋಗೋದು ಸರಿನಾ ಸರಿಲ್ವಾ ತಿಳಿಸ್ಕೊಡಿ, ನನಗೆ ಗೊತ್ತಿಲ್ಲ. ಇದು ನಿಜ, ಕರೆಕ್ಟ್. ಇದ್ರ ಬಗ್ಗೆ ನಿಮ್ಗೂ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಬಟ್ ನಾವು ಕಸ್ಟಮರ್ಗೆ ಪ್ರಶ್ನೆ ಮಾಡಿದ್ರೆ ಅವರು ನಮ್ಗೆ ಏನು ಸರಿಯಾಗಿ ಉತ್ತರನೇ ಕೊಡಿಲ್ಲ. ನಿಮ್ಗೆ ಇಷ್ಟ ಇದ್ರೆ ತಗೊಂಡೋಗಿ, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದು. ಆಮೇಲೆ ನಾನೇ ನಮ್ಮ ರೀಸನ್ ಹಾಕೊಂಡು ಕ್ಯಾನ್ಸಲ್ ಆಗ್ತವೆ ಬುಕ್ಕಿಂಗು, ಅವರ್ ID ಸಸ್ಪೆಂಡ್ ಆಗುತ್ತೆ. ಆಮೇಲೆ ಕಸ್ಟಮರ್ ಏನು ಹೇಳಿದ್ರು ಬೇರೆ ಅವರು ಹಾಕೊಂಡು ಹೋಗ್ತವೆ ಅಂತ ಹೇಳ್ತಾರೆ. ಅದು ಯಾವ ಡ್ರೈವರ್ ಅದು ಹಾಕೊಂಡು ಹೋಗೋದು ಗೊತ್ತಿಲ್ದಿರೋ. ಈಗ ನಂತರನೇ ಈಗ ಬಂದ್ರು, ಅವ್ರು 3 ಬಾಕ್ಸ್ ಇದೆ ಅಂದ್ರು, ಬಿಲ್ ಕೊಟ್ರು, ತಗೊಂಡೋದ್ರು. ಆದ್ರೆ ಇದನ್ನ ಹೊಡಿಬೇಕಾ ತಗೊಂಡೋಗ್ಬೇಕಾ ಸರಿಯಾಗಿ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ನಾನು ಆಮೇಲೆ ಬಂದಿದ್ದಲ್ವಾ ಆಲ್ಕೋಹಾಲ್ ಐತೆ ಅಂತ ನಾನು ಪ್ರಶ್ನೆ ಮಾಡಿದ ಆಮೇಲೆ ನಾನು ಅವ್ರಿಗೆ ಅಲ್ಲಿಂದ ಕೊಟ್ಬಿಟ್ಟೆ. ನೋಡಿ, ಇದು ವಿಡಿಯೋನ ಪ್ಲೇ ಮಾಡ್ತೀನಿ. ತುಂಬಾ ಪ್ರಾಬ್ಲಮ್, ತುಂಬಾ ಕಷ್ಟ ಐತೆ. ಫಸ್ಟ್ ಇದರಲ್ಲಿ ದುಡಿತಿರೋದು ನಮಗೆ ಏನು ಪ್ರಾಫಿಟ್ ಇಲ್ಲ. ಇವಾಗ ನೋಡಿ ಬಂದಿರೋದು ಪಿಕಪ್ ಪಾಯಿಂಟ್ಗೆ ಅದು ಚಾರ್ಜಸ್ ಯಾರು ಹಾಕ್ಕೊಡಲ್ಲ. ಇವಾಗ ಇಷ್ಟು ಸಮಯ ಎಲ್ಲ ನಮ್ದು ವೇಸ್ಟ್ ಆಗ್ತಾ ಇದೆ ಅಲ್ವಾ. ಇದಕ್ಕೆ ಯಾರು ಹೇಳಕ್ಕಿಲ್ಲ ಕೇಳಕ್ಕಿಲ್ಲ. ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿ ಕಸ್ಟಮರ್ಗೆ 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿದು ಗಾಡಿನ ಎಲ್ಲ ಬುಕ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತಾರೆ. ಬಟ್ ಆನ್ ದ ಸ್ಪಾಟಲ್ಲಿ ಬಂದರೆ ಡ್ರೈವರ್ಗೆ ಯಾವುದು ಥರದ್ದು ಸಪೋರ್ಟ್ ಇಲ್ಲ, ಯಾವುದು ಥರದ್ದು ಚಾಟ್ ಮುಖಾಂತರ ಪೋರ್ಟ್ರ್ ಕಡೆಯಿಂದ ನಮಗೆ ಈ ಥರ ಪ್ರಾಬ್ಲಮ್ ಆಗಿದೆ ಇಲ್ಲೋ ಅಂತ ನಾನು ಯಾರಿಗಂತ ಹೇಳಿ. ಪೋರ್ಟ್ರಲ್ಲಿ ಸಪೋರ್ಟೇ ಇಲ್ಲ. ನೀವು ಅಷ್ಟೇ ಪೋರ್ಟ್ರಲ್ಲಿ ದಯವಿಟ್ಟು ಬುಕ್ಕಿಂಗ್ ಮಾಡಿದಾಗ ಗೂಡ್ಸ್ ಏನು ಅಂತ ಕೇಳಿ ಮೆನ್ಷನ್ ಮಾಡಿ ಬುಕ್ ಮಾಡಿ. ಎಷ್ಟು ವೆಯ್ಟ್ ಇರುತ್ತೆ, ಇಲ್ಲ ಏನು ಗೂಡ್ಸು ಏನು ಇದು ಅಂತ ಅದನ್ನ ಡಿಸ್ಪ್ಲೇ ಕೊಟ್ರೆ, ಇಲ್ಲ ಅಂದ್ರೆ ನಮಗೂ ತಿಳ್ಕೊಳ್ಬೋದು ಅದು ಮಾಡ್ಬೋದಾ ಮಾಡಬಾರ್ದಾ ಅಂತ. ದಯವಿಟ್ಟು ಅದನ್ನ ತಿಳಿಸಿ ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ, ಎಲ್ಲರಿಗೆ ಗೊತ್ತಾಗಬೇಕು. ಸೊ ತುಂಬ ಥ್ಯಾಂಕ್ಸ್ ಅಣ್ಣ. ನಿಮ್ದು
ಟೈಮ್ ಕೊಟ್ಟಿದ್ದಕ್ಕೆ. ನಿಮ್ಮ ಹೆಸರು ಅಣ್ಣ? ಮಲ್ಲಿಕಾರ್ಜುನ್ ಸ್ವಾಮಿ. ಮಲ್ಲಿಕಾರ್ಜುನ್ ಸ್ವಾಮಿ. ಸರಿ ಅಣ್ಣ, ದೇವ ಒಳ್ಳೆ ಮಳ್ಳಿ. ಬೇಜಾರಾಗತ್ತೆ ನೋಡಿ, ಇಷ್ಟಿಷ್ಟು ಟೈಮು. ಅಲ್ಲ, ಇನ್ನೊಬ್ರಿಗೆ ತಿಳ್ಕೊಡೋದು, ಮುಂದೆ ಆಗೋ ಅನಾಹುತನ ತಪ್ಪಿಸ್ಬೇಕಾಗಿರೋದು ಈ ತರನೇ. ನಾವು ಮುಂದೆ ಹೋಗಿ ಸಿಗಾಕೊಂಡು ನಮ್ಮ ಫ್ಯಾಮಿಲಿ ಸಫರ್ ಮಾಡೋ ಬದಲು ಯಾರು ಸಪೋರ್ಟ್ ಮಾಡಕ್ ಬರಲ್ಲ ಅಣ್ಣ. ಹೌದು. ಸರಿ ಅಣ್ಣ, ಹೋಗಿ ಬನ್ನಿ. ಬರ್ತೀನಿ. ಥ್ಯಾಂಕ್ಸ್ ಅಣ್ಣ.